ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಈ ಟೇಸ್ಟಿ. ಇವತ್ತು ನಾನು ಶೇರ್ ಮಾಡೋ ರೆಸಿಪಿ ಒಂದು ಒಳ್ಳೆ ರೆಸಿಪಿ, ಎಲ್ಲರಿಗೂ ಇಷ್ಟ ಆಗುತ್ತೆ. ಮಶ್ರೂಮ್ ಪೆಪ್ಪರ್ ಮಸಾಲ ಡ್ರೈಯಾಗಿ ಮಾಡಿದ್ದೀನಿ, ಸುಕ್ಕ. ತುಂಬ ಟೇಸ್ಟು ಚೆನ್ನಾಗಿತ್ತು. ಇದು ಚಪಾತಿಗೆ, ಪೂರಿಗೆ ಮತ್ತು ಅನ್ನಕ್ಕೆ ಸೈಡ್ ಡಿಶಾಗಿ ತುಂಬ ಚೆನ್ನಾಗಿರುತ್ತೆ. ಸಾಂಬಾರು ರಸಕ್ಕೆಲ್ಲ ಚೆನ್ನಾಗಿರುತ್ತೆ. ಬಿಸಿ ಅನ್ನಕ್ಕೆ ಹಂಗೆ ಹಾಕ್ಕೊಂಡು ತಿನ್ಕೋಬೋದು. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿದೆ. ಇದನ್ನು ಹೆಂಗೆ ಮಾಡೋದಂತ ನೋಡ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್, ವೀಡಿಯೋಗೆ ಹೋಗೋಣ. ಅದಕ್ಕೂ ಮುಂಚೆ ನನ್ನ ವೀಡಿಯೋ ಫಸ್ಟ್ ಟೈಮ್ ನೋಡೋದಾದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ನಾನು ಹಾಕೋ ವೀಡಿಯೋ ನಿಮ್ಗೆ ತಕ್ಷಣ ಬರುತ್ತೆ ಫ್ರೆಂಡ್ಸ್. ಈ ಮಶ್ರೂಮ್ ಫ್ರೈ ಅಂತೂ ತುಂಬಾ ಚೆನ್ನಾಗಿರುತ್ತೆ, ಹೋಟ್ಲಲ್ಲಿ ತಿನ್ನಂಗಿರುತ್ತೆ. ಈ ಮಶ್ರೂಮ್ ಫ್ರೈ ಹೋಟ್ಲು ಸ್ಟೈಲೇ. ಈಗ ನಾನು ಒಂದು ಅಗಲವಾಗಿರೋ ಪಾತ್ರೆ ಇಟ್ಟಿದ್ದೀನಿ, ಕಡಾಯಿ ಇಟ್ಟಿದ್ದೀನಿ. ಇದಕ್ಕೆ ಎಣ್ಣೆ, ನೀವು ಎಷ್ಟು ಈರುಳ್ಳಿ ಹಾಕ್ತೀರೋ ಅದಕ್ಕೆ ತಕ್ಕಷ್ಟು ಎಣ್ಣೆ ಹಾಕ್ಕೊಂಡು, ಎಣ್ಣೆ ಕಾದಿದ ತಕ್ಷಣ ನೀವು ಈರುಳ್ಳಿ ಸೇರಿಸ್ಕೊಳ್ಳಿ. ಈರುಳ್ಳಿ ಜಾಸ್ತಿ ಸೇರಿಸ್ಕೋಬೇಕು, ನಮ್ಮ ಗ್ರೇವಿ ಜಾಸ್ತಿ ಬರುತ್ತೆ. ಅದರಿಂದ ಈರುಳ್ಳಿ ಒಂದು ದಪ್ಪದು ಒಂದು 2 ಹಾಕಿದ್ದೀನಿ ನಾನು. 2 ಪ್ಯಾಕೆಟ್ ಮಶ್ರೂಮು. ಇದನ್ನು ಚೆನ್ನಾಗಿ ಬಾಡಿಸ್ಕೊಳ್ಳೋಣ. ಮೀಡಿಯಮ್ ಫ್ಲೇಮ್ ಇಟ್ಕೊಳ್ಳಿ. ಈಗ ಅದು ಒಂದು ಕಡೆ ಅದನ್ನು ಫ್ರೈ ಮಾಡ್ಕೊಳ್ಳೋಣ. ಅದಕ್ಕೂ ಮುಂಚೆ ಒಂದು ಹಿಡಿಯಷ್ಟು ಪೆಪ್ಪರ್ ತೊಗೊಂಡಿದ್ದೀನಿ, 1 ಸ್ಪೂನಷ್ಟು ಸೋಂಬು, 1-2 ಲವಂಗ, 1 ಪೀಸು ಚಕ್ಕೆ. ಇದನ್ನು ನಾನೇನು ಫ್ರೈ ಏನು ಮಾಡಿಲ್ಲ. ಈಗ ಈರುಳ್ಳಿ ಫ್ರೈ ಆಗ್ತಾಯಿದೆ. ಈಗ ನಾವು ಮಿಕ್ಸಿಗೆ ಹಾಕಿರೋದು ಚೆನ್ನಾಗಿ ನೈಸಾಗಿ ಪೌಡ್ರ್ ಮಾಡ್ಕೋಬೇಕು. ಈಗ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ. 1-2 ಟೊಮೊಟೊ ಸೇರಿಸಿದ್ದೀನಿ. ಆ ಟೊಮೊಟೊ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಲಿ. ಟೊಮೊಟೊ ಅರ್ಧ ಫ್ರೈ ಆದಮೇಲೆ ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸೇರಿಸ್ಕೊಳ್ಳಿ. ಮಶ್ರೂಮ್ ಚೆನ್ನಾಗಿ ದಪ್ಪ ದಪ್ಪ ಇದೆ. ಇದನ್ನು ಕ್ಲೀನಾಗಿ ತೊಳೆದು ಅದಕ್ಕೆ ಮೇಲೆ ಒಂದು ಸಿಪ್ಪೆ ಇರುತ್ತೆ, ಅದನ್ನು ತೆಗಿಬೇಕು. ಅದನ್ನು ತೆಗೆದುಬಿಟ್ಟು ಕ್ಲೀನಾಗಿ ಕಟ್ ಮಾಡ್ಕೊಳ್ಳೋಣ. ಮಶ್ರೂಮ್ ಮೇಲೆ ಒಂದು ಸಣ್ಣ ಲೇಯರ್ ಬರುತ್ತೆ, ಅದನ್ನು ತೆಗೀರಿ. ಈಗ ಇದೆಲ್ಲ ಫ್ರೈ ಆಗಿದೆ, ಅರ್ಧ ಫ್ರೈ ಆಗಿದೆ ಟೊಮೊಟೊ. 1 ಸ್ಪೂನಷ್ಟು, 1 ಟೇಬಲ್ ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಇದು ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಬಾಡಿಸ್ಕೊಳ್ಳಿ. ಈರುಳ್ಳಿ ಟೊಮೊಟೊ ಚೆನ್ನಾಗಿ ಬಾಡಿಸ್ಕೊಂಡಿದ್ದೀನಿ. ಈಗ ನೋಡಿ, ಚೆನ್ನಾಗಿದಾಗಿದೆ. ಕಡಾಯೆಲ್ಲ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗಿದೆ. ಈಗೆಲ್ಲ ಚೆನ್ನಾಗಿ ಫ್ರೈ ಆಯಿತು. 1 ಟೇಬಲ್ ಸ್ಪೂನಷ್ಟು ಖಾರದ ಪುಡಿ, 1 ಪಿಂಚು ಅರಿಶಿನ ಪುಡಿ. ನಿಮ್ಮ ಖಾರ ಎಷ್ಟು ಬೇಕೋ ಅದಕ್ಕೆ ತಕ್ಕಂಗೆ ಸೇರಿಸ್ಕೊಳ್ಳಿ. ಫುಲ್ ಸಿಮ್ಮಲ್ಲಿ ಇಟ್ಬಿಟ್ಟು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಳಿ, ಅಂದರೆ ಕಲಿಸ್ಕೊಳ್ಳಿ. ಅದು ಹಸಿ ವಾಸನೆ ಬರಬಾರ್ದು, ಘಾಟ್ ಬರಬಾರ್ದು. ಫುಲ್ ಸಿಮ್ಮಲ್ಲಿ ಇಟ್ಟು ಒಂದು 2-3 ನಿಮಿಷ ಕಲಿಸ್ಕೊಳ್ಳಿ ಸಾಕು. ಅದು ಎಲ್ಲ ಚೆನ್ನಾಗಿ ಕಲಿಸಿದ್ಮೇಲೆ 1 ಲೋಟ ನೀರು ಸೇರಿಸ್ಕೊಳ್ಳಿ. ನಾನು 1 ಲೋಟ, 1/4 ಲೀಟ್ರ್ ನೀರು ಸೇರಿಸಿದ್ದೀನಿ. ಇದು ಚೆನ್ನಾಗಿ ಕುದಿಬೇಕು. ಇದು ನೀರು ಚೆನ್ನಾಗಿ ಕುದಿಸ್ಮೇಲೆ ನಾವು ಮಶ್ರೂಮ್ ಸೇರಿಸ್ಕೊಳ್ಳೋದು. ಉಪ್ಪು ರುಚಿಗೆ ತಕ್ಕಷ್ಟು ಸೇರಿಸ್ಕೊಳ್ಳಿ. ಆ ನೀರು ಚೆನ್ನಾಗಿ ಕುದಿ ಬರಬೇಕು. ಆ ಘಾಟ್ ಏನು ಇರಬಾರ್ದು, ಹಸಿ ವಾಸನೆ ಇರಬಾರ್ದು. ಆ ನೀರು, ಅದು ಗ್ರೇವಿ ಗಟ್ಟಿಯಾಗಬೇಕು. ನಾವು ಮಶ್ರೂಮ್ ಹಾಕಿದ ತಕ್ಷಣ ನೀರು ಬಿಟ್ಕೊಳ್ಳುತ್ತೆ, ಅದರಿಂದ ಗಟ್ಟಿ ಆಗಬೇಕು ಗ್ರೇವಿ. ಗಟ್ಟಿ ಆದಮೇಲೆ ಹಾಕಿ ಮಶ್ರೂಮು, ತಕ್ಷಣ ಹಾಕೋಕ್ಕೆ ಹೋಗಬೇಡಿ. ನೋಡಿ, ಗಟ್ಟಿ ಆಗ್ತಾಯಿದೆ. ಇನ್ನೊಂದು ಸ್ವಲ್ಪ ಗಟ್ಟಿ ಆಗಲಿ. ಇನ್ನೊಂದು 5 ನಿಮಿಷ. ಈಗ ಇನ್ನೂ ಗಟ್ಟಿಯಾಗಿದೆ ನೋಡಿ, ಗ್ರೇವಿ ಕಡಿಮೆ ಬಂದಿದೆ, ಯಾಕಂದರೆ ಗಟ್ಟಿಯಾಗಿದೆ. ಈಗ ನಾವು ಕಟ್ ಮಾಡಿ ಇಟ್ಟಿರೋ ಮಶ್ರೂಮ್ ಸೇರಿಸ್ಕೊಳ್ಳೋಣ. ಮಶ್ರೂಮ್ ಸೇರಿಸ್ಮೇಲೆ ಒಂದು 5 ನಿಮಿಷ, ಇದು ಬೇಗ ಕುಕ್ ಆಗುತ್ತೆ. ಅದರಿಂದ 5 ನಿಮಿಷ ಸಾಕು. ಮೀಡಿಯಮ್ ಫ್ಲೇಮಲ್ಲಿಟ್ಟು 5 ನಿಮಿಷ ಬೇಯಿಸ್ಕೊಳ್ಳಿ. ಈಗ ಮಶ್ರೂಮ್ ಹಾಕಿದ ತಕ್ಷಣ ನೀರು ಜಾಸ್ತಿ ಬಿಟ್ಕೊಳ್ಳುತ್ತೆ. ಫುಲ್ಲು ನೀವು ಡ್ರೈ ಮಾಡ್ಕೊಳ್ಳಿ ಸುಕ್ಕ ಮಾಡೋಕ್ಕೆ. ಅಲ್ಲ, ನಮ್ಮ ಗ್ರೇವಿ ಥರ ಬೇಕಂದರೆ ಒಂದು ಸ್ವಲ್ಪ ಗೊಜ್ಜು ಥರ ಮಾಡ್ಕೊಳ್ಳಿ. ಇದು ಸುಕ್ಕ ಮಾಡಿದ್ರೇ ಚೆನ್ನಾಗಿರೋದು. ಪೆಪ್ಪರ್ ಫ್ರೈ ಡ್ರೈ ಆಗಿದ್ದರೆ ತುಂಬ ಚೆನ್ನಾಗಿರುತ್ತೆ ಸೈಡ್ ಡಿಶ್ಶಿಗೆ. ನೋಡಿ, ಆವಾಗಲೇ ಗ್ರೇವಿ ಫುಲ್ಲು ಡ್ರೈ ಆಗಿತ್ತು. ಈಗ ಒಂದು ಸ್ವಲ್ಪ ನೀರು ಬರುತ್ತೆ ನೋಡಿ. ಮಶ್ರೂಮಲ್ಲಿ ನೀರಿರುತ್ತೆ, ನೀರು ಬಿಟ್ಕೊಳ್ಳುತ್ತೆ ನೀರು. ನೋಡಿ, ಇನ್ನೊಂದು ಸ್ವಲ್ಪ ನೀರಿದೆ, ಅದು ಇನ್ನೊಂದು ಸ್ವಲ್ಪ ಡ್ರೈ ಆಗಲಿ. ಆಮೇಲೆ ನಾವು ಪೆಪ್ಪರ್ ಪೌಡ್ರ್ ಸೇರಿಸ್ಕೊಳ್ಳೋಣ.
ನೀರು ಕಡಿಮೆ ಆಗಿದೆ, ಒಂದು ಸ್ವಲ್ಪ ಇದೆ. ಈಗ ಪೆಪ್ಪರ್ ಪೌಡ್ರ್ ಸೇರಿಸಿ ಒಂದು 2 ನಿಮಿಷ ನಾವು ಸ್ಟವಲ್ಲಿ ಇಟ್ಟರೆ ಸಾಕು, ಆ ನೀರು ಫುಲ್ಲು ಡ್ರೈ ಆಗುತ್ತೆ. 1 ಟೇಬಲ್ ಸ್ಪೂನಷ್ಟು ಪೆಪ್ಪರ್ ಪೌಡ್ರು ಅಂದರೆ ಪೆಪ್ಪರ್, ಸೋಂಬು, ಚಕ್ಕೆ, ಲವಂಗ ಪೌಡ್ರ್ ಇದು 1 ಸ್ಪೂನಷ್ಟು ಸೇರಿಸ್ಕೊಳ್ಳಿ, ಜಾಸ್ತಿ ಬೇಡ. ಯಾಕಂದರೆ ಕ್ವಾಂಟಿಟಿ ಎಷ್ಟಿದೆಯೋ ಅದಕ್ಕೆ ತಕ್ಕಷ್ಟು ಸೇರಿಸ್ಕೋಬೇಕು. ಈಗ ಒಂದು 2 ನಿಮಿಷ ಇದನ್ನು ಹಂಗೆ ಇಟ್ಟು ಡ್ರೈ ಮಾಡಿ. ನಿಮಗೆ ಎಲ್ಲ ಗೊಜ್ಜು ಬೇಕಂದರೆ ಇವಾಗ ಸ್ಟವ್ ಆಫ್ ಮಾಡಿಬಿಡ್ಬೋದು. ಇಲ್ಲ ನಮ್ಗೆ ಗೊಜ್ಜು ಬೇಡ, ಡ್ರೈ ಆಗಬೇಕು ಅಂದರೆ ನೀವು ಒಂದು 2-3 ನಿಮಿಷ ಇಟ್ಟರೆ ಸಾಕು, ಫುಲ್ಲು ಡ್ರೈ ಆಗುತ್ತೆ. ಒಂದು ಸ್ವಲ್ಪ ನೀರಿದೆ, 1 ನಿಮಿಷ ಬಿಡೋಣ, ಫುಲ್ಲು ಡ್ರೈಯಾಗಿ ಮಾಡೋಣ ಅಂತ ಇವತ್ತು. ಕೊತ್ತಂಬರಿ ಸೊಪ್ಪು ಹಾಕಬೇಕಾದ್ರೆ ಸ್ಟವ್ ಆಫ್ ಮಾಡಿಬಿಡ್ತೀನಿ. ಈಗ ಆಯಿತು, ಸ್ಟವ್ ಆಫ್ ಮಾಡಿಬಿಟ್ಟು ಇದನ್ನು ಮಿಕ್ಸ್ ಮಾಡಿಬಿಟ್ಟು ಟೇಸ್ಟ್ ನೋಡಬೇಕು. ಫ್ರೆಂಡ್ಸ್, ಪೆಪ್ಪರ್ ಫ್ರೈ ತುಂಬ ಚೆನ್ನಾಗಿ ಬಂದಿದೆ. ಇದು ಮಶ್ರೂಮ್ ಪೆಪ್ಪರ್ ಫ್ರೈ ಅಂತೂ ತುಂಬಾ ಟೇಸ್ಟ್ ಚೆನ್ನಾಗಿ ಬಂದಿದೆ. ಇದನ್ನು ಬಿಸಿ ಬಿಸಿ ಅನ್ನಕ್ಕೆ ಹಾಕ್ಕೊಂಡು ತಿಂದರೆ ಅಷ್ಟು ಚೆನ್ನಾಗಿರುತ್ತೆ. ಇದನ್ನು ಹಂಗೇನೂ ತಿನ್ಬೋದು. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾನು ಇನ್ನೂ ಒಳ್ಳೊಳ್ಳೆ ವಿಡಿಯೋ ಕೊಡ್ತಾಯಿರ್ತೀನಿ ಫ್ರೆಂಡ್ಸ್, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ಮುಂದಿನ ವಿಡಿಯೋದಲ್ಲಿ ನೋಡೋಣ. ನಾನು ಒಳ್ಳೆ ವಿಡಿಯೋ ಕೊಡ್ತೀನಿ ಮುಂದಿನ ವಿಡಿಯೋ.